ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗರಿ ಗರಿ ಆಗಿರೋಂಥ ಕಜ್ಜಿಕಾಯಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಇದಂತೂ ಇನ್ಸ್ಟೆಂಟಾಗಿ ಆಗಿಬಿಡುತ್ತೆ, ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಈ ಹಬ್ಬಕ್ಕೆ ಈ ಥರ ಇನ್ಸ್ಟೆಂಟಾಗಿ ಮಾಡ್ಕೊಂಬಿಡಿ. ಹಾಗೆ ಇದನ್ನು ಮಾಡ್ಕೊಳ್ಳಿಕ್ಕೆ 1 ಕಪ್ಪಷ್ಟು ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ಹಾಗೆ ಇದರ ಜೊತೆಗೇ 1 ಕಪ್ಪಷ್ಟು ಕಡಲೆಪಪ್ಪನ್ನ ತಗೊಂಡಿದ್ದೀನಿ, ಅಂದರೆ ಹುರಿಗಡಲೆ ಅಂತ ತಗೊಂಡಿದ್ದೀನಿ. ಈಗ ಮೊದಲಿಗೆ ಕೊಬ್ಬರಿನ ಒಂದು ಬೌಲ್ಗೆ ಸೇರಿಸ್ಕೊಳ್ಳೋಣ. ಹಾಗೆ ಈಗ 1 ಕಪ್ಪಷ್ಟು ತಗೊಂಡಿರೋಂಥ ಹುರಿಗಡಲೆನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡಿಸ್ಕೊಳ್ಳೋಣ. ತರಿಯಾಗಿಲ್ಲದೆ ನಾರ್ಮಲಾಗಿ ಪೌಡ್ರ್ ಮಾಡ್ತೀವಲ್ಲ ಅದೇ ಥರನ ಮಾಡ್ಕೋಬೇಕು. ಹಾಗೆ ನಾವು ಯಾವ ಕಪ್ಪಲ್ಲಿ ಮೆಜರ್ಮೆಂಟ್ ತೊಗೊತೀವೋ 3 ಕ್ವಾಂಟಿಟಿನೂ ಒಂದೇ ಕಪ್ಪಲ್ಲೇ ತೊಗೋಬೇಕು. ಈಗ ಮಿಕ್ಸಿಗೆ ಹಾಕಿಟ್ಟಂಥ ಹುರಿಗಡಲೆ ಪೌಡ್ರು ಅದೇ ಬೌಲ್ಗೆ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಬಿಡೋಣ. ಈಗ ಇದಕ್ಕೆ ಸ್ವೀಟ್ನೆಸ್ಗೆ ಅನುಗುಣವಾಗಿ ಇಲ್ಲಿ ಬೇಕಿದ್ರೆ ಸಕ್ಕರೆ ಬೇಕಾದ್ರೂ ತೊಗೋಬೋದು, ಇಲ್ಲ ಅಂತಂದರೆ ಬೆಲ್ಲದ ಪುಡಿನೂ ಸೇರಿಸ್ಕೋಬೋದು. ಸಕ್ಕರೆ ಹಾಕಿದರೆ ಇದಕ್ಕೆ ಹುರಿಗಡಲೆ ಕಾಂಬಿನೇಷನ್ ಒಣ ಕೊಬ್ಬರಿಗೆ ಸೂಪರಾಗಿರುತ್ತೆ. ಇಲ್ಲಿ ನಾವು ತೊಗೊಂಡಿರೋಂಥ ಯಾವ ಕಪ್ಪಲ್ಲಿ ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲೇ 1/4 ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೋಬೇಕು. ಯಾಕಂದರೆ ನಾವು 1 ಕಪ್ಪಷ್ಟು ಹುರಿಗಡಲೆ ತೊಗೊಂಡಿದ್ದೀವಿ, ಹಾಗೆ 1 ಕಪ್ಪಷ್ಟು ಕೊಬ್ಬರಿ ತೊಗೊಂಡಿರೋದ್ರಿಂದ ಅದಕ್ಕೆ ಸ್ವೀಟ್ನೆಸ್ಗೆ ಅನುಗುಣವಾಗಿ 1/4 ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೊಂಡ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಒಂದು 3 ಸ್ಪೂನಷ್ಟು ಇದಕ್ಕೆ ಏಲಕ್ಕಿ ಪೌಡರ್ನ ಸೇರಿಸ್ಕೋಬೇಕು. ಏಲಕ್ಕಿ ಪೌಡರ್ ಹಾಕೋದ್ರಿಂದ ಒಳ್ಳೆ ಘಮ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ತಿನ್ಬೇಕಾದ್ರೆ ಒಳ್ಳೆ ಆರಾಮ ಬರ್ತಿರುತ್ತೆ. ಈಗ ಏಲಕ್ಕಿ ಪೌಡರ್ ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಹಾಗೆ ಇನ್ನೊಂದು ಕಡೆ ಗೋಧಿ ಹಿಟ್ಟು ಸಹ ಕಲಸಿಟ್ಕೊಂಡಿರಬೇಕು. ಇಲ್ಲಿ ಬೇಕಾದರೆ ಮೈದಾ ಹಿಟ್ಟು ಹಾಕ್ಕೋಬೋದು, ಇಲ್ಲ ಅಂತಂದರೆ ಗೋಧಿ ಹಿಟ್ಟು ಅರ್ಧ, ಮೈದಾ ಹಿಟ್ಟು ಅರ್ಧ, ಎರಡು ಈಕ್ವಲ್ ಪ್ರಮಾಣದಲ್ಲಿ ತೊಗೊಂಡ್ಬಿಟ್ಟು ಕಲಿಸ್ಕೊಂಡು ಇಟ್ಕೊಂಡಿರಬೇಕು. ನಾನಿಲ್ಲಿ ಗೋಧಿ ಹಿಟ್ಟಿಂದನೇ ಮಾಡ್ತೀನಿ. ಗೋಧಿ ಹಿಟ್ಟು ನಮ್ಮ ಹೆಲ್ತ್ಗೂ ತುಂಬಾ ಒಳ್ಳೆಯದು ಅಂತ ಹೇಳ್ಬಿಟ್ಟು ಈಗ ಅದನ್ನು ಚಿಕ್ಕ ಚಿಕ್ಕ ಉಂಡೆಗಳ ಥರ ಮಾಡ್ಕೊಬಿಡೋಣ. ನಾವು ನಾರ್ಮಲ್ ಪೂರಿಗೆ ಯಾವ ರೀತಿ ಮಾಡ್ತೀವೋ ಅದೇ ಥರ ಆ ಸೈಜಲ್ಲಿದ್ದರೆ ಸಾಕಾಗುತ್ತೆ. ಈಗ ಅದನ್ನು ಸಹ ಸೈಡ್ ಇಟ್ಕೊಳ್ಳೋಣ. ಹಾಗೆ ಇದಕ್ಕೆ ಸ್ವಲ್ಪ ಒಣಪುಡಿ ಬೇಕಲ್ಲ, ಅದನ್ನು ಸಹ ಇಟ್ಕೊಳ್ಳೋಣ. ಹಾಗೆ ಇದರ ಜೊತೆಗೇ 1 ಕಪ್ಪಲ್ಲಿ ನೀರು ಬೇಕಾಗುತ್ತೆ. ಹಾಗೆ ಕರ್ಜಿಕಾಯಿ ಪ್ರೆಸ್ ಮಾಡೋದು ಮೇಯ್ನ್ ಇದೆ ಅಲ್ವಾ, ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಥರ ಶೇಪ್ನ ತೊಗೊಂಡು ಇಟ್ಕೊಳ್ಳಿರೋಣ. ಈಗ ಸ್ವಲ್ಪ ಒಣಪುಡಿ ಸೇರಿಸ್ಕೊಂಡ್ಬಿಟ್ಟು ನಾರ್ಮಲ್ ನಾವು ಪೂರಿನ ಯಾವ ರೀತಿ ಲಟ್ಟಿಸ್ಕೊತೀವೋ ಅದೇ ರೀತಿ ಲಟ್ಟಿಸ್ಕೊಳ್ಳೋಣ. ತೀರಾನು ದಪ್ಪನೂ ಬೇಡ, ತೆಳುವಾಗಿನೂ ಬೇಡ, ಮೀಡಿಯಮ್ ಆಗಿ ಲಟ್ಟಿಸ್ಕೊಳ್ಳೋಣ. ಈಗ ಲಟ್ಟಿಸ್ಕೊಂಡಂಥ ಪೂರಿ ಐತಲ್ಲ ಅದನ್ನು ಈ ಕರ್ಜಿಕಾಯಿ ಪ್ರೆಸ್ ಮಾಡೋದೈತಲ್ಲ ಅದ್ರ ಮೇಲೆ ಇಟ್ಕೊಂಡು ನಾವು ಇದಕ್ಕೆ ಸ್ಟಫಿಂಗ್ಗೆ ಒಂದು ಸೂಸ್ಲು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಈಗ ಆ ಸೂಸ್ಲನ್ನ ಹಾಕ್ಕೋಬೇಕು. ಒಂದ್ಸಲ ನೋಡ್ಕೊಳ್ಳಿ, ನಾನಿಲ್ಲಿ 1 ಸ್ಪೂನ್ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ಇದರಿಂದ 1.5 ಸ್ಪೂನ್ ಅಷ್ಟಾದರೆ ಆ ಕರ್ಜಿಕಾಯಿ ಪ್ರೆಸ್ ಮಾಡೋದಕ್ಕೆ ಫಿಲ್ ಆಗುತ್ತೆ. ತೀರಾನು ಕಮ್ಮಿನೂ ಹಾಕ್ಬೇಡಿ, ತೀರಾ ಫಿಲ್ಲಾಗೂ ಹಾಕ್ಬೇಡಿ. ಜಾಸ್ತಿನೂ ಹಾಕಿದ್ರೆ ನಾವು ಆಯಿಲ್ಗೆ ಡೀಪ್ ಫ್ರೈ ಮಾಡ್ಬೇಕಾದ್ರೆ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೋಡಿಕೊಂಡು ಒಂದು ಸಲ ಸ್ಟಫಿಂಗ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಸುತ್ತ ನೀರು ಈ ಥರ ಕೈಯಲ್ಲಿ ಡಿಪ್ ಮಾಡ್ಕೊಂಡ್ಬಿಟ್ಟು ಒಂದು ಸಲ ಈ ಥರ ನೀರಿಂದ ಇದು ಮಾಡ್ಕೊಬೇಡ. ಈ ಥರ ಹಾಕೋದ್ರಿಂದ, ಈ ಥರ ಹಾಕಿಬಿಟ್ಟು ಪ್ರೆಸ್ ಮಾಡೋದ್ರಿಂದ ಅದು ಓಪನ್ ಆಗೋ ಚಾನ್ಸಸ್ ಇರೋಲ್ಲ. ಯಾಕಂದ್ರೆ ನಾವು ಇನ್ನೂ ಸ್ವಲ್ಪ ಲೇಟ್ ಆಗುತ್ತಲ್ಲ ಡೀಪ್ ಫ್ರೈ ಮಾಡೋಕ್ಕೆ, ಓಪನ್ ಆಗೋ ಚಾನ್ಸಸ್ ಇರೋಲ್ಲ ಅಂತ ಹೇಳ್ಬಿಟ್ಟು ಈ ಥರ ನೀರಿಂದ ಇದು ಮಾಡ್ಕೊತೀವಿ. ಈಗ ನೋಡ್ತಿರ್ಬೋದು ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು, ಎಷ್ಟು ಚೆನ್ನಾಗಿದೆಯಲ್ಲ ಶೇಪು. ಈಗ ಎಲ್ಲ ಹಿಟ್ಟನ್ನ ಸೇಮ್ ನೆಕ್ಸ್ಟ್ ಪ್ರೊಸೆಸ್ಸಲ್ಲೂ ಇದೇ ಥರನೇ ಮಾಡ್ಕೊಡೋಣ. ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ಇಟ್ಕೊಂಡ್ಬಿಟ್ಟು ಆ ಪ್ಲೇಟ್ ಮೇಲೆ ಒಂದು ಕ್ಲಾತ್ನ ಹಾಕ್ಕೊಳ್ಳೋದು. ಯಾಕಂದರೆ ಡ್ರೈ ಆಗದಿರ ಇರುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟಾದ್ರೂ ಹಾಕ್ಕೋಬೋದು, ಇಲ್ಲ ಒಂದು ಕ್ಲಾತ್ ಆದರೂ ಹಾಕ್ಕೋಬೋದು. ಈಗ ನೆಕ್ಸ್ಟ್ ಮತ್ತೆ ಅದೇ ಥರನೇ ಸೇಮ್ ಪೂರಿ ಥರ ಲಟ್ಟಿಸ್ಕೊಳ್ಳೋದು, ಸೇಮ್ ಕರ್ಜಿಕಾಯಿ ಪ್ರೆಸ್ ಮಾಡ್ತೀವಲ್ಲ ಅದಕ್ಕೇನೆ ಇಟ್ಕೊಂಡ್ಬಿಟ್ಟು ಈ ಥರ ನಾವು ಆ ಸ್ಟಫಿಂಗ್ ಏನು ರೆಡಿ ಮಾಡ್ಕೊಂಡಿರ್ತೀವಿ ಆ ಸೂಸ್ಲನ್ನ ಅದನ್ನು ಇಟ್ಕೊಂಡು ಮತ್ತೆ ಒಂದ್ಸಲ ನೀರಲ್ಲೆಲ್ಲ ಸುತ್ತಲೂ ಅಂದ್ಕೊಂಡ್ಬಿಟ್ಟು ಪ್ರೆಸ್ ಮಾಡಿ ಇಟ್ಕೊಳ್ಳೋದು. ಎಲ್ಲ ಹಿಟ್ಟನ್ನ ಇದೇ ಥರನೇ ಮಾಡ್ಕೊತೀನಿ. ಈ ಥರ ಪ್ರೊಸೆಸ್ಸಲ್ಲಿ ತುಂಬ ಇನ್ಸ್ಟೆಂಟಾಗಿ ಮಾಡ್ಕೊಬೋದು. ನಾವು ಯಾವಾಗ ಮಾಡಬೇಕು ಅಂತಂದಾಗ, ಇಲ್ಲಿ ನಮ್ಗೆ ಯಾವಾಗಾದ್ರು ತಿನ್ನಬೇಕು ಅನ್ನಿಸ್ದಾಗ ಈ ಥರ ಮಾಡ್ಕೋಬೋದು. ತುಂಬ ಈಸಿ ಪ್ರೊಸೆಸ್, ಇದಕ್ಕೆ ಜಾಸ್ತಿ ಟೈಮ್ ಹಿಡಿಯೋದೇ ಇಲ್ಲ. ನಾರ್ಮಲ್ ನಾವು ಚಪಾತಿ ಮಾಡ್ತೀವಲ್ಲ ಅದೇ ಥರನೇ ಹಿಟ್ಟು ಕಲಿಸ್ಕೊಂಡು ಇಟ್ಕೊಂಡಿರಬೇಕು. ಆದರೆ ಪ್ರೆಸ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ನೋಡಿಕೊಂಡು ಮಾಡ್ಕೊಳ್ಳೋಕಂದ್ರೆ ಸ್ವಲ್ಪ ಜೋರಾಗಿ ಪ್ರೆಸ್ ಮಾಡಬೇಕಾಗುತ್ತೆ, ಓಪನ್ ಆಗೋ ಚಾನ್ಸಸ್ ಇರುತ್ತಲ್ವ ಡೀಪ್ ಫ್ರೈ ಮಾಡಬೇಕಾದ್ರೆ. ಅದಕ್ಕೆ ಸ್ವಲ್ಪ ಕ್ಲಿಯರಾಗಿ ಕ್ಲೋಸ್ ಆಗಿದೆಯಾ ಅಂತ ನೋಡಿಕೊಂಡು ಪ್ರೆಸ್ ಮಾಡ್ಕೊಂಡು ಇಟ್ಕೊಂಡಿರಿ. ಎಲ್ಲ ಹಿಟ್ಟನ್ನು ಇದೇ ಥರನೇ ಮಾಡ್ಕೊತೀನಿ. ಈಗ ಎಲ್ಲನೂ ಅದೇ ಥರ ಮಾಡ್ಕೊಂಡು ನೀವು ನೋಡ್ತಿರ್ಬೋದು ಎಷ್ಟು ರೆಡಿ ಆಗಿದೆ ಅಂತ. ನಾನು ಇಲ್ಲಿ ತಗೊಂಡಿರುವಂಥ ಕ್ವಾಂಟಿಟಿ ಅರ್ಧ kg ಅಷ್ಟು ಹಿಟ್ಟನ್ನ ಕಲಸಿಟ್ಟಿದ್ದೆ. ಇನ್ನೂ ಸ್ವಲ್ಪ ಹಿಟ್ಟು ಉಳಿದಿದೆ, ಹಾಗೆ ಸೂಸ್ಲಿ ಹಿಟ್ಟು ಸಹ ಉಳಿದಿದೆ. ನಾನಿಲ್ಲಿ ಪ್ರಸ್ತುತ ಇಷ್ಟು ಮಾಡ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಕಡೆಯೂ ಆಯಿಲು ಡೀಪ್ ಫ್ರೈ ಮಾಡ್ಕೊಳ್ಳಿಕ್ಕೆ ಇಟ್ಟಿದ್ದೆ. ಆಯಿಲು ಸಹ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ, ಡೀಪ್ ಫ್ರೈಗೆ ಆಯಿಲ್ ಕಾದಿದೆಯಾ ಅಂತ ಒಂದು ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಚೆಕ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಈಗ ಆಯಿಲು ಸಹ ಚೆನ್ನಾಗಿ ಬಿಸಿ ಆಗಿದೆ. ಈಗ ನಾವು ಮಾಡಿಟ್ಟಂಥ ಕರ್ಜಿಕಾಯಿ ಏನಿದೆ ಅದನ್ನೆಲ್ಲ ಆಯಿಲ್ಗೆ ಡೀಪ್ ಫ್ರೈ ಮಾಡ್ಕೊಬಿಡೋಣ. ಈಗ ಆ ಬಾಂಡಿ ಎಷ್ಟು ಹಿಡಿಯುತ್ತೋ ಅಷ್ಟನ್ನ ಸೇರಿಸ್ಕೊಂಬಿಡೋಣ. ಜಾಸ್ತಿ ಒಂದೇ ಸಲ ಹಾಕೋದಕ್ಕಿಂತ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಡೀಪ್ ಫ್ರೈ ಮಾಡ್ಕೊಳ್ಳೋದು ತುಂಬಾ ಬೆಸ್ಟು. ಈಗ ಒಂದು ಕಡೆ ಡೀಪ್ ಫ್ರೈ ಆದಮೇಲೆ ಇನ್ನೊಂದು ಕಡೆ ಟರ್ನ್ ಮಾಡ್ಕೊಳ್ಳೋಣ. ಇದೇ ಥರನೇ ಎಲ್ಲ ಕರ್ಜಿಕಾಯಿನ ಇದೇ ಥರ ಮಾಡ್ಕೋಬೇಕು. ನಮಗೆ ಇಲ್ಲಿ ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕು ಅಂತಂದರೆ ತೀರಾ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೋದು. ಇಲ್ಲ ಸ್ವಲ್ಪ ಸಾಫ್ಟಾಗಿ ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕು ಅಂತಂದರೆ ನಾನೀಗ ತೋರಿಸ್ತೀನಿ ಅದನ್ನು ಹೇಗೆ ಯಾವ ರೀತಿ ಡೀಪ್ ಫ್ರೈ ಮಾಡ್ಕೋಬೇಕು ಅಂತ. ಲೈಟ್ ಗೋಲ್ಡನ್ ಕಲರ್ ಚೇಂಜ್ ಆಗುತ್ತಲ್ಲ ಆ ರೀತಿ ಇದ್ದರೆ ಸ್ವಲ್ಪ ಸಾಫ್ಟಾಗಿ ಇರುತ್ತೆ, ಹಾಗೆ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ, ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗೂ ಇರುತ್ತೆ. ಈ ಥರ ಸಿಂಪಲ್ ಪ್ರೊಸೆಸ್ಸಲ್ಲೇ ಕರ್ಜಿಕಾಯಿನ ಮಾಡ್ಕೋಬೋದು. ಇದಕ್ಕೆ ಟೈಮೇ ಜಾಸ್ತಿ ಹಿಡಿಯೋದೇ ಇಲ್ಲ. ಈಗ ನೋಡ್ತಿರ್ಬೋದು ಲೈಟ್ ಗೋಲ್ಡನ್ ಕಲರ್ ಬಂದಿದೆಯಲ್ಲ, ಈ ಥರ ಇದ್ದರೆ ಸ್ವಲ್ಪ ಸಾಫ್ಟಾಗಿ ಇರುತ್ತೆ, ಸ್ವಲ್ಪ ಕ್ರಿಸ್ಪಿಯಾಗೂ ಇರುತ್ತೆ, ಮೀಡಿಯಮ್ ಆಗಿರುತ್ತೆ.
ಈಗ ಇನ್ನೊಂದು ಸಲ ತೋರಿಸಿ ಇನ್ನೊಂದು ಟೈಮು ಹಾಕಿಬಿಟ್ಟು ಅದು ಫುಲ್ ಗೋಲ್ಡನ್ ಕಲರ್ ಬಂದರೆ ಆ ಥರ ಕ್ರಿಸ್ಪಿಯಾಗಿರ್ತದೆ. ಈ ಥರ ನಾವು 2 ಮಂತ್ಸ್ ಬೇಕಾದ್ರೂ ಸ್ಟೋರೇಜ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ನಮ್ಗೆ ಯಾವಾಗಾದ್ರೂ ಕರ್ಜಿಕಾಯಿ ತಿನ್ನಬೇಕು ಅನ್ನಿಸ್ದಾಗೆಲ್ಲ ಈ ಥರ ಇನ್ಸ್ಟೆಂಟ್ ಆಗಿಯೇ ಮಾಡ್ಕೋಬೋದು. ನೀವೇ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಆಗಿಬಿಡುತ್ತೆ. ನಾವು ಅಂದ್ಕೊಂಡಿದ್ದ ತಕ್ಷಣ ಈ ಥರ ಕರ್ಜಿಕಾಯಿನ ಮಾಡ್ಕೊಂಬಿಡ್ಬೋದು. ಇದಕ್ಕೇನು ಟೈಮ್ ಅವಶ್ಯಕತೆ ಇರಲ್ಲ. ಸೊ ನಾವು ಇದಕ್ಕಂತಲೇ ಸ್ಪೆಷಲಾಗಿ ಒಂದಿನ ಎಲ್ಲ ಪೂರ್ತಿ ಮಾಡೋ ಅವಶ್ಯಕತೆಯೇ ಇರಲ್ಲ. ಇನ್ಸ್ಟೆಂಟಾಗಿಯೇ ಆಗಿಬಿಡುತ್ತೆ ಈ ಥರ ಗರಿ ಗರಿಯಾಗಿ ಕರ್ಜಿಕಾಯಿ. ತುಂಬ ಚೆನ್ನಾಗಿರುತ್ತೆ. ಬೇಕಾದ್ರೆ ಇದಕ್ಕೆ ಕಡಲೆ ಬೀಜ ಪ್ರೊಸೆಸಲ್ಲೂ ಅದನ್ನೂ ಒಂಥರ ಮಾಡ್ತೀವಿ. ಆ ಥರ ಕಡಲೆ ಬೀಜದಲ್ಲಿ ಕಡಲೆ ಬೀಜ ಮತ್ತು ಬೆಲ್ಲ ಹಾಕಿ ಮಾಡ್ತೀವಿ. ಅದು ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ. ಅದನ್ನು ಸಹ ನೆಕ್ಸ್ಟ್ ವೀಡಿಯೋದಲ್ಲಿ ಆ ಪ್ರೊಸೆಸ್ನ ಮಾಡಿ ತೋರಿಸ್ತೀನಿ ನಿಮಗೆ. ಬಟ್ ಕಡಲೆ ಬೀಜ ಬೆಲ್ಲ ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ. ಎಲ್ಲನೂ ಇದೇ ಥರ ಡೀಪ್ ಫ್ರೈ ಮಾಡಿಟ್ಕೊತೀನಿ. ಈಗ ಎಲ್ಲ ಕರ್ಜಿಕಾಯಿ ಸಹ ರೆಡಿಯಾಗಿದೆ. ನೀವೇ ನೋಡ್ತಿರ್ಬೋದು ಎಷ್ಟು ಕ್ವಾಂಟಿಟಿ ಆಗಿದೆ ಅಂತ. ಎಷ್ಟು ಕ್ರಿಸ್ಪಿಯಾಗಿದೆಯಲ್ಲ, ಸಾಫ್ಟಾಗಿ ಕ್ರಿಸ್ಪಿಯಾಗಿ ರೆಡಿಯಾಗಿದೆ. ಇದು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ, ಹಾಗೆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.